ಓಕೆ, ಇವತ್ತು 10ನೇ ತರಗತಿಯ ಅಡಲ್ಟ್ಸ್ ಅಥವಾ ಅಡೆತಡೆ ಓಟಗಳು ಅಂತ ಹೇಳ್ತಾರೆ. ಅಡೆತಡೆ ಓಟಗಳು ಅಂದ್ರೆ ನಾವು ಓಡುವಂತ ದಾರಿಯಲ್ಲಿ ಅಡ್ಡ 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 ಅಡಲ್ಟ್ಸ್ ಅನ್ನೋ ಒಂದು ಇಕ್ವಿಪ್ಮೆಂಟ್ ಅನ್ನು ಇಟ್ಟಿರ್ತಾರೆ. ಅದು ದಾಟಿ ಹೋಗುವಂತ ಇದಕ್ಕೆ ಹೇಳ್ತಾರೆ ಅಡೆತಡೆ ಓಟಗಳು ಅಂತ. ನೀವು ಅಥ್ಲೆಟಿಕ್ಸ್ ಅಲ್ಲಿ ಮೇಲಾಟಗಳಲ್ಲಿ ಮೂರು ವಿಧವಾದ ಮೇಲಾಟಗಳಿವೆ. ಒಂದು ಓಟಗಳು, ಇಂದು ಜಿಗಿತಗಳು, ಇನ್ನೊಂದು ಎಸೆತಗಳು. ಮೂರು ವಾದ ಮೇಲಾಟಗಳಿವೆ. ಅದರಲ್ಲಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತಿದೆ. ಟ್ರ್ಯಾಕ್ ಅಂತ ಹೇಳಿದ್ರೆ ಟ್ರ್ಯಾಕ್ ಅಲ್ಲಿ ಹೋಗುವಂತ ಈವೆಂಟ್ಗೆ ಏನ್ ಹೇಳ್ತೀವಿ ಅಂದ್ರೆ ಓಟಗಳು ಅಂತ ಕರಿತೀವಿ. ಮೈದಾನದಲ್ಲಿ ಆಡುವಂತ ಮೈದಾನದ ಆಟಗಳು ಅಂತ ಕರಿತೀವಿ, ಎಸೆತಕ್ಕೆ ಮತ್ತೆ ಜಿಗಿತಕ್ಕೆ. ಓಟಗಳಲ್ಲಿ ಮತ್ತೆ ಮೂರು ವಿಧ ಇರ್ತವೆ. ಅದರಲ್ಲಿ ವೇಗದ ಓಟಗಳು, ಮಧ್ಯಮ ದೂರದ ಓಟಗಳು ಮತ್ತು ವೇಗದ ಓಟಗಳು. ನೀವು 8ನೇ ತರಗತಿಯಲ್ಲಿ ಮಧ್ಯಮ ದೂರದ ಓಟಗಳು ಮತ್ತೆ ದೂರದ ಓಟಗಳನ್ನ ತಿಳಿದೀವಿ, 800 ಮೀಟರ್. ಅದೇ ರೀತಿ ವೇಗದ ಓಟಗಳು. ಈ ಓಟಗಳಲ್ಲಿ ಇಂಥ ಓಟಗಳಲ್ಲಿ ಅಡೆತಡೆ ಓಟಗಳು ಕೂಡ ಒಂದಾಗಿರುತ್ತೆ. ಈ ಅಡೆತಡೆ ಓಟಗಳನ್ನ ಯಾವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಡಲ್ಟ್ಸ್ ಅಂತ ಒಂದು ಇದಿರುತ್ತೆ, ಒಂದು ಟ್ರ್ಯಾಕ್ ಇರುತ್ತೆ. ಹಿಂಗೆ 400 ಮೀಟರ್ ಟ್ರ್ಯಾಕ್ ನಲ್ಲಿ 8 ಓಣಿಗಳಿರ್ತವೆ. ಇದೇ ರೀತಿ ಇದು ಒಂದನೇ ಓಣಿ ಅಂತ ಹೇಳಿದ್ರೆ 8 ಓಣಿಗಳಿರ್ತವೆ. ಈ ಕೊನೆ 8 ಓಣಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ 100 ಮೀಟರ್ 200 ಮೀಟರ್ ಓಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಈ ಕೊನೆ ಓಣಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಡೆತಡೆ ಓಟಗಳನ್ನ ಮಾಡ್ತಾರೆ. ಅಡೆತಡೆ ಓಟಗಳಲ್ಲಿ 100 ಮೀಟರ್ 110 ಮೀಟರ್ 80 ಮೀಟರ್ ಹೀಗೆ ನಾನಾ ವಿಧವಾದ ಓಟಗಳ ಸ್ಪರ್ಧೆಗಳು ಇರ್ತವೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇದು ಓಟಗಳಲ್ಲಿ ಬರುವ ಒಂದು ಸ್ಪರ್ಧೆಯಾಗಿದ್ದು, ನೀಳಕಾಯ ಹಾಗೂ ಉದ್ದನೆಯ ಕಾಲುಳ್ಳ ಶರೀರ ಇರುವವರು ಸಾಮಾನ್ಯವಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ನೀಳಕಾಯ ಅಂತ ಹೇಳಿದ್ರೆ ತೆಳ್ಳಗಿರುವಂಥದ್ದು. ಏಕೆಂದ್ರೆ ಅಡಸ್ ಮೇಲೆ ನೆಗಿಬೇಕು ಅಂತ ಹೇಳಿದ್ರೆ ತೆಳ್ಳಗಿರ್ಬೇಕು, ಉದ್ದವಾಗಿ ಕೂಡ ಇರಬೇಕು. ಇಂಥ ಶರೀರದಲ್ಲಿರುವಂತ ಒಂದು ಕ್ರೀಡಾಪಟುಗಳು ಈ ಅಡಲ್ಟ್ಸ್ ಅಲ್ಲಿ ಭಾಗವಹಿಸ್ತಾರೆ. ಈ ಅಡಲ್ಟ್ಸ್ ಹೇಗಿರುತ್ತಪ್ಪ, ಅಡಲ್ಟ್ಸ್ ನ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಡೆತಡೆಯನ್ನು ಲೋಹ ಅಥವಾ ಇತರ ಸೂಕ್ಷ್ಮ ವಸ್ತುವಿನಿಂದ ರಚಿಸಲಾಗಿರುತ್ತದೆ. ಲೋಹ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಇಲ್ಲ ಮರದ್ದು ಕೂಡ ಆಗಿರ್ತದೆ. ಇದರ ತುದಿಯು ಅಡ್ಡಪಟ್ಟಿಯನ್ನು ಮರದಿಂದ ಅಥವಾ ಇತರ ಸೂಕ್ಷ್ಮ ವಸ್ತುವಿನಿಂದ ಮಾಡಿರ್ತಾರೆ. ಈಗ ಅಡ್ಡಪಟ್ಟಿ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ, ಅಡಲ್ಟ್ಸ್ ನ ರಚನೆ ಇಂಥ ಪಟ್ಟಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಅಡಲ್ಟ್ಸ್ ಇರುತ್ತೆ. ಅಡಲ್ಟ್ಸ್ ನ ಅಡ್ಡಪಟ್ಟಿ ಏನ್ ಮಾಡ್ತಾರೆ, ಈ ಅಡ್ಡಪಟ್ಟಿಯ ಅಗಲ ಹೇಗೆ ರಚನೆ ಆಗಿರುತ್ತೆ ಅಂತ ನೋಡ್ರಿ. ಈ ಅಡ್ಡಪಟ್ಟಿ 2 ಕಾಲುಗಳು ಮತ್ತು 2 ಕಂಬಗಳ ಆಧಾರದ ಮೇಲೆ ನಿಂತಿರ್ತದೆ. ಈಗ ನೋಡಿ, 2 ಕಂಬ ಇರುತ್ತಲ್ಲ, ಹೀಗೆ ಹಿಂದೆ ಒಂದು ಕಾಲುಗಳನ್ನ ಕೊಟ್ಟಿರ್ತಾರೆ. ಯಾಕೆಂದ್ರೆ ಅದು ನಿಂತ್ಕೊಳ್ಳೋಕ್ಕೋಸ್ಕರ ಏನ್ ಮಾಡ್ತಾರೆ, ಕೆಳಗೆ ಕಾಲುಗಳು ಕೊಟ್ಟಿರ್ತಾರೆ. ಅದಾದ್ಮೇಲೆ 2 ಕಂಬಗಳ ಮೇಲೆ ಈ ಪಟ್ಟಿಯನ್ನ ಏನ್ ಮಾಡ್ತಾರೆ, ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಬರೆದಿದ್ದಾರೆ. ಯಾವ ಬಣ್ಣದಿಂದ ಬರೆದಿದ್ದಾರೆ? ಬಿಳಿ ಮತ್ತು ಕಪ್ಪು ಬಣ್ಣದಿಂದ
ಬಳದಿರ್ತಾರೆ. ಇದು ಅಡೆತಡೆಯ ಓಟಗಳ ಈ ತರ ಅಡಲ್ಸಿರ್ತದೆ. ಇದರ ಉದ್ದ ಏನಪ್ಪ ಅಂದ್ರೆ ಟ್ರ್ಯಾಕ್ ಎಷ್ಟಿರುತ್ತಪ್ಪ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1.22 ಇಂದ 20 ಇಂದ 1.22 ಮೀಟರ್ ಅಗಲ ಇರುತ್ತೆ. ಓಡಿ ಇರುತ್ತಲ್ಲ, ನೀವು ಇದಕ್ಕೆಲ್ಲ ಹೋಗಿದ್ದಲ್ಲ, ಸ್ಪೋರ್ಟ್ಸ್ಗೆಲ್ಲ ಹೋದಾಗ ಟ್ರ್ಯಾಕ್ ಅಲ್ಲಿ ಇದು ಮಾಡಿದ್ರಲ್ವಾ, ಆ ಟ್ರ್ಯಾಕ್ ಅಲ್ಲಿ 8 ಓಣಿಗಳಿರ್ತವೆ. ಪ್ರತಿ ಓಣಿ ಕೂಡ ಎಷ್ಟಾಗಿರುತ್ತೆ? 1.22 ಇಂದ 1.22 ಮೀಟರ್ ಅಗಲ ಇರ್ತದೆ. ಈ ಅಡಲ್ಸ್ನ ರಚನೆ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನೋಡಿ, ಕಂಬಗಳಿಂದ ಆಧಾರವಾಗಿದ್ದು ಒಂದು ಆಯತಾಕಾರದ ಚೌಕಟ್ಟಿನಲ್ಲಿ ಇರ್ತದೆ. ನೋಡಿ, ಆಯತಾಕಾರದ ಒಂದು ಚೌಕಟ್ಟು ಮೇಲಿನ ಪಟ್ಟಿರುತ್ತೆ. ಒಂದೆರಡು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆ ಒದಗಿಸುತ್ತಾರೆ. ಈ ಅಡೆತಡೆ ಎತ್ತರವು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳುವಂತಿರುತ್ತದೆ. ಇದು ಈಗ ಗೇಜಿಗೆ ಅನುಗುಣವಾಗಿ ಏನಾಗುತ್ತೆ ಅಂದ್ರೆ, ಈ ಕಂಬಗಳಿರ್ತಾವಲ್ಲ, ಈ ಕಂಬಗಳನ್ನು ಎತ್ತರ ಮತ್ತೆ ತಗ್ಗಿ ಮಾಡಲಿಕ್ಕೆ ಇದನ್ನ ಬಳಸ್ತಾ ಇರ್ತಾರೆ. ನೋಡಿ, ಅಡೆತಡೆಯ ಅಗಲ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 1.18 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? ಈ ಅಗಲ ಇರುತ್ತಲ್ಲ, ಈ ಅಗಲ ಇರುತ್ತಲ್ವಾ, ಇದೆಷ್ಟಿರುತ್ತೆ? 1.80 ಮೀಟರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 1.20 ಅಗಲ ಇರುತ್ತೆ, ಅದು ಟ್ರ್ಯಾಕ್ ಅಗಲ ಇರುತ್ತಲ್ಲ, ಇದಕ್ಕಿಂತ 2 ಸೆಂಟಿಮೀಟರ್ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಅದರ ಪಕ್ಕ ಇನ್ನೊಂದು ಪಕ್ಕ, ಈಗ 8 ಗೆರೆ ಇರ್ತಾವ ನಿಮಗೆ, ಅವನ್ನೆಲ್ಲ ಪಕ್ಕ ಪಕ್ಕ ಜೋಡಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇದು 2 ಸೆಂಟಿಮೀಟರ್ ಕಡಿಮೆ ಇರುತ್ತೆ. ನೋಡಿ, 1.80 ಮೀಟರ್ ಇಂದ 1.20 ಮೀಟರ್ ಹೊರಗೆ ಇರ್ತದೆ. ಅಡಲ್ಸ್ನ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್ ಇರುತ್ತೆ. ಇದು ಪಾದದ ಉದ್ದ ಇರ್ತದೆ, ಇದು ನೋಡಿ, ಇದು 70 ಸೆಂಟಿಮೀಟರ್ ಇರುತ್ತೆ. ಇದರ ಪಾದದ ಉದ್ದ ಇರ್ತದೆ. ಕಂಬ ಸಪಾಟಿ ಇರಿಸ್ತಾರಲ್ವಾ, ಈ ಚೇರಲ್ಲಿ ಈಗ ಕೊಟ್ಟಿದ್ರಲ್ಲ, ಅದಕ್ಕೆ 70 ಸೆಂಟಿಮೀಟರ್ ಉದ್ದವಿರುತ್ತದೆ. ಅಡಲ್ಸ್ನ ಒಟ್ಟು ತೂಕ 10 ಕಿಲೋಗ್ರಾಂ ನಷ್ಟು ಕಡಿಮೆ ಇರಬಾರ್ದು. ಅಂದ್ರೆ ಇದ್ರ ತೂಕ ಎಷ್ಟಿರುತ್ತಪ್ಪ ಅಂದ್ರೆ ಮಿನಿಮಮ್ 10 ಕೆಜಿ ಇರಬೇಕು. ಎಷ್ಟು ಕೆಜಿ ಇರಬೇಕು? ಇದು ತೂಕ ಇರೋಂಥದ್ದು 10 ಕೆಜಿ ಇರುತ್ತೆ. ಇದು ಅಡಲ್ಸ್ನ ತೂಕ. ನೆಕ್ಸ್ಟ್, ಅಡಲ್ಸ್ನ ಅಡ್ಡಪಟ್ಟಿಯ ಅಗಲ. ಈ ಅಡಲ್ಸ್ನ ಅಡ್ಡಪಟ್ಟಿ ಇದೆಯಲ್ಲ, ಇದು 7 ಸೆಂಟಿಮೀಟರ್ ಇರುತ್ತೆ. ಎಷ್ಟಿರುತ್ತೆ? 7 ಸೆಂಟಿಮೀಟರ್ ಇರ್ತದೆ. ಅಡ್ಡಪಟ್ಟಿಯ ದಪ್ಪ 1 ರಿಂದ 2.4 ಅಂದ್ರೆ 1 ಸೆಂಟಿಮೀಟರ್ ಇಂದ 2.50 ಸೆಂಟಿಮೀಟರ್ ವರೆಗೆ ದಪ್ಪ ಇರುತ್ತೆ. ಇದರ ದಪ್ಪ ಮೇಲೆ ಅಡ್ಡ ಪಟ್ಟಿ ಇರುತ್ತಲ್ಲ, ಅದು ಉದ್ದ ಎಷ್ಟಿರುತ್ತೆ? ಅಗಲ 7 ಸೆಂಟಿಮೀಟರ್ ಇರುತ್ತೆ. ದಪ್ಪ 1 ಸೆಂಟಿಮೀಟರ್ ಇಂದ 2.5 ಸೆಂಟಿಮೀಟರ್ ದಪ್ಪ ಇರ್ತದೆ. ನೋಡಿ, ಈ ಅಡ್ಡಪಟ್ಟಿಯನ್ನು ತುದಿಯನ್ನು ಅಡಲ್ಸ್ನ ಕಂಬಗಳಿಂದ ಭದ್ರಪಡಿಸಿ ಈ ಮಧ್ಯದಲ್ಲಿ ಕೆಳಗೆ ಈ ಗಂಟೆಗೆ 1.22 1.20 ಇರ್ತಲ್ವ, ಇದಕ್ಕೆ ಕಂಬವಾಗಿ ಅಡ್ಡವಾಗಿ ಪಟ್ಟಿಯ ಮೇಲೆ ಕಂಬದ ಮೇಲೆ ಕೂರಿಸಿರ್ತದೆ. ಪ್ರತಿಯೊಂದು ಅಡಲ್ಸನ್ನು ಓಣಿಯಲ್ಲಿ ಇಡುವಾಗ ಇದರ ಪಾದಗಳು ಸ್ಪರ್ಧೆಯ ಪ್ರವೇಶದ ಎರಡೂ ಬದಿಗಳಲ್ಲಿ ಇರಬೇಕು. ಅಂದ್ರೆ ಈ ಓಣಿ ಇರುತ್ತಲ್ವ, ನೋಡಿ, ಈ ಕಾಲುಗಳು ಇದೆಯಲ್ಲ, ಕಾಲು ಈಗ ಫಾರ್ ಎಕ್ಸಾಂಪಲ್ ನಾವು ಈ ಕಡೆಯಿಂದ ಹಿಂಗೆ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಲುಗಳು ರಿವರ್ಸ್ ಇರ್ಬೇಕು. ಯಾಕೆಂದ್ರೆ ಅಕಸ್ಮಾತ್ ಏನಾದ್ರು ಬಿತ್ತು ಅಂದ್ರೆ ಅದು ಈಸಿಯಾಗಿ ಕಾಲಿಗೆ ಟಚ್ ಆದ್ರೆ ಈಸಿಯಾಗಿ ಬೀಳಿಗೋಸ್ಕರ ಏನ್ ಮಾಡ್ತಾರೆ, ವಿರುದ್ಧ ದಿಕ್ಕಿನಲ್ಲಿ ಇಡ್ತಾ ಇರ್ತಾರೆ. ಇದು ಅಡಲ್ಸ್ನ ಒಂದು ಪರಿಚಯ. ಉದ್ದ ಎಷ್ಟಿರುತ್ತೆ? 1.18 ಮೀಟರ್ ಇಂದ 1.20 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಈ ಪಟ್ಟಿ ಅಗಲ ಎಷ್ಟಿರುತ್ತೆ? 77 ಸೆಂಟಿಮೀಟರ್ ಇರುತ್ತೆ. ಈ ಪಾದದ ಕಾಲುಗಳ ಸಪೋರ್ಟ್ ಇರ್ತವಲ್ಲ, ಇದು 70 ಸೆಂಟಿಮೀಟರ್ ಇರುತ್ತೆ. ಈ ಕಂಬ ಏನಾಗುತ್ತೆ ಅಂದ್ರೆ ವಯೋಮಿತಿಗೆ ಅನುಗುಣವಾಗಿ, ಈ ವಯೋಮಿತಿಗೆ ಅಂದ್ರೆ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ದೊಡ್ಡವರಿಗಿರ್ಬೋದು, ಹಿಂಗೆ ವಯೋಮಿತಿಗೆ ಅನುಗುಣವಾಗಿ ಏನ್ ಮಾಡ್ತಾರೆ, ಈ ಕಂಬನ ಎತ್ತರಿಸೋಸ್ಕರ ಏನ್ ಮಾಡ್ತಾರೆ, ವ್ಯತ್ಯಾಸವನ್ನ ಮಾಡ್ತಾರೆ. ಇದು 400 ಮೀಟರ್, 410 ಮೀಟರ್, 110 ಮೀಟರ್ ಟ್ರ್ಯಾಕ್ ಅಲ್ಲಿ ಓಡುವಂತ ಒಂದು ಆಟೋಟಗಳಾಗ್ತವೆ. ಈಗ ಯಾವ ವಯಸ್ಸಿಗೆ ಏನೇನು ಇರ್ತಿದೆ ಅಂತ
ಈಗ ಮೊದಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತೊಳಲಿ ವಯೋಮಿತಿಗನುಗುಣವಾಗಿ ತೊಳಲಿ ವಯೋವರ್ಗ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವರ್ಗ, ವಯೋ ವರ್ಗ. ನೆಕ್ಸ್ಟ್ ಸ್ಪರ್ಧೆ ಏನೇನಿರ್ತವೆ ಅಂತ, ಸ್ಪರ್ಧೆ ಅಡಲ್ಸ್ ಎಷ್ಟಿರ್ತವೆ ಅಂತ, ಅಡಲ್ಸ್ನ ಎತ್ತರ. ನೆಕ್ಸ್ಟ್ ಸಂಖ್ಯೆ. ನೆಕ್ಸ್ಟ್ ಒಂದರಿಂದ ಪ್ರಾರಂಭ ಗೆರೆಯಿಂದ ಒಂದರವರೆಗೆ, ಆದ್ಮೇಲೆ ನಡುವಿನ ಅಂತರ, ನಡುವಿನ ಅಂತರ ಅಂದ್ರೆ 1 ರಿಂದ 2. ನೆಕ್ಸ್ಟ್ ಕೊನೆಯ ಗೆರೆ, ಕೊನೆಯ ಅಡಲ್ಸ್ ಎಷ್ಟಿರುತ್ತೆ ಅಂತ. ಇದು ವಿವಿಧ ವಯೋಮಿತಿಗೆ ಅನುಗುಣವಾಗಿ ವೇರಿಯೇಷನ್ ಆಗ್ತಾ ಇರ್ತದೆ. ಈಗ ಫಸ್ಟ್ ಪುರುಷರಿಗೆ, ಯಾರಿಗೆ? ಪುರುಷರಿಗೆ. ಈಗ ಸ್ಪರ್ಧೆ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ 110 ಮೀಟರ್ ಇರುತ್ತೆ. 110 ಮೀಟರ್. ನೀವು 100 ಮೀಟರ್ ಓಡ್ತೀರಲ್ವಾ, 100 ಮೀಟರ್ ಇರುತ್ತಲ್ಲ, ಹಂಗೆ ಅಡಲ್ಸ್ ಅಲ್ಲಿ ಪುರುಷರಿಗೆ ಎಷ್ಟಿರುತ್ತೆ? 110 ಇರುತ್ತೆ. ನೋಡಲಿ ಅಡಲ್ಸ್ ನ ಎತ್ತರ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 1.067 ಮೀಟರ್. ಈ ಅಡಲ್ಸ್ ನಾಗಿ ಯೂಸ್ ಮಾಡಿದ್ನಲ್ವಾ, ಅದೆಷ್ಟಿರುತ್ತಪ್ಪ ಅಂದ್ರೆ 1.067 ಮೀಟರ್. ಅಡಲ್ಸ್ ನ ಸಂಖ್ಯೆ ಎಷ್ಟಿರ್ತಪ್ಪ ಅಂದ್ರೆ 10 ಇರ್ತವೆ. ಅಡಲ್ಸ್ ನ ಸಂಖ್ಯೆ ಎಷ್ಟಿರ್ತವೆ? 10 ಇರ್ತವೆ. ಪ್ರಾರಂಭ ಗೆರೆಯಿಂದ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡ್ತೀವಲ್ವಾ, ಅಲ್ಲಿಂದ ಒಂದೇ ಇದರೊಳಗೆ ಎಷ್ಟಿರ್ತಪ್ಪ ಅಂತ ಹೇಳಿದ್ರೆ 13.72 ಮೀಟರ್. ಅದೇ ರೀತಿ ನಡುವಿನ ಅಂತರ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ 1.14 ಮೀಟರ್. ಅರ್ಥಕ್ಕ? ಈಗ ಅಡಲ್ಸ್ ಸ್ಟಾರ್ಟ್ ಮಾಡಿದರೆ ಅಂತ ಹೇಳ್ತೀವಿ, ಟ್ರ್ಯಾಕ್ ಇದೆ ಅಂತ ಹೇಳಿದ್ರೆ ಇದು ಪ್ರಾರಂಭ ಗೆರೆ. ಅರ್ಥ ಆಯ್ತಾ? ಪ್ರಾರಂಭ ಗೆರೆಯಿಂದ ಫಸ್ಟ್ ಲೈನಿಗೆ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 13.72 ಮೀಟರ್ ಇರುತ್ತೆ. ಅದಾದ್ಮೇಲೆ ಇದು ಮಧ್ಯೆ ಇನ್ನೊಂದು ಇದಿರುತ್ತಲ್ಲ ಅಡಲ್ಸ್, ಅದಕ್ಕೆ 1.10 ಮೀಟರ್. ಹೀಗೆ ಎಲ್ಲ ಸಮಾನವಾಗಿರುತ್ತೆ. ಇಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಯ ಗೆರೆಯಿಂದ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ 14.02 ಮೀಟರ್. ಕೊನೆಯಲ್ಲಿ ಇವೆಲ್ಲ ಸಮವಾಗಿರ್ತವೆ 8ಗೆ. ಕೊನೆಗೆರೆ ಎಲ್ಲ ಎಷ್ಟಾರಪ್ಪ ಅಂದ್ರೆ 14.20 ಮೀಟರ್. ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ಇದು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ 17 ವರ್ಷಗಿನ ಬಾಲಕರಿಗೆ, 17 ಅಂಡರ್ 17 ಹೇಳ್ತಾರಲ್ಲ, ಹೈಸ್ಕೂಲ್ಗೆ ಬರ್ತಿರಲ್ಲ, ಅವ್ರಿಗೆ ಏನೇನಿರುತ್ತಪ್ಪ ಅಂತ ಹೇಳಿದ್ರೆ ಸೇಮ್ ಇರುತ್ತೆ. ಯಾವುದು? 110 ಮೀಟರ್ ಇರುತ್ತೆ. ನೆಕ್ಸ್ಟ್ ಅಡಲ್ಸ್ ನ ಎತ್ತರ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 0.914 ಮೀಟರ್ ಇಷ್ಟಿರುತ್ತೆ. 17 ಎಷ್ಟು ಅಂಡರ್ 17 ಗೆ 0.914. ಅಡಲ್ಸ್ 10 ಇರ್ತವೆ. ಅಡಲ್ಸ್ ಎಷ್ಟಿರ್ತವೆ? 10. ಈ ಅಂತರದ ಪ್ರಾರಂಭ ಗೆರೆಯಿಂದ ಒಂದನೇ ಗೆರೆವರೆಗೂ ಕೂಡ ಸೇಮ್ ಇರುತ್ತೆ. ಅದ್ರ ನಡುವಿನ ಅಂತರ ಕೂಡ ಸೇಮ್ ಇರುತ್ತೆ. ಕೊನೆಯ ಗೆರೆವರೆಗೂ ಕೂಡ ಸೇಮ್ ಇರುತ್ತೆ. ಅರ್ಥಕ್ಕ? ಕೊನೆಯ ಗೆರೆಯಿಂದ 14.02 ಮೀಟರ್. ಕೆಲವೊಂದು ಮಾತ್ರ ಹೈಟ್ ಮಾತ್ರ ವೇರಿಯೇಷನ್ ಆಗಿರ್ತದೆ. ನೆಕ್ಸ್ಟ್ ಪುರುಷರಿಗೆ 400 ಮೀಟರ್. ಎಷ್ಟು? 400 ಮೀಟರ್. ಪುರುಷರಿಗೆ 400 ಮೀಟರ್. 400 ಮೀಟರ್. 400 ಮೀಟರ್ಗೆ ಎಷ್ಟೆಷ್ಟು ದೂರ ಇರುತ್ತೆ ಅಂತ ಹೇಳಿದ್ರೆ ಅಡಲ್ಸ್ ನ ಎತ್ತರ ಎಷ್ಟಿರುತ್ತಪ್ಪ ಅಂದ್ರೆ ಸೇಮ್ ಇರುತ್ತೆ 0.1914 ಮೀಟರ್. ಅಡಲ್ಸ್ ಎಷ್ಟಿರ್ತವೆ? 10 ಇರ್ತವೆ. ಅರ್ಥ ಆಯ್ತಾ? ನಡುವಿನ ಅಂತರ ಎಷ್ಟಿರೋದಪ್ಪ ಅಂದ್ರೆ ಪ್ರಾರಂಭ ಗೆರೆಯಿಂದ ಕೊನೆಗೆ ಒಂದೇ ಅಡಲ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 45 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 40. ನಡುವಿನ ಅಂತರ ಎಷ್ಟಿರುತ್ತಪ್ಪ ಅಂದ್ರೆ 35 ಮೀಟರ್. ಅಡಲ್ಸ್ ಇಂದ ಅಡಲ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 35 ಮೀಟರ್. ಕೊನೆಯ ಗೆರೆ ಏನಪ್ಪಾ ಅಂತ ಹೇಳಿದ್ರೆ
40 ಮೀಟರ್ ಇರುತ್ತೆ. ಕೊನೆಗೆರೆಯಿಂದ ಲಾಸ್ಟ್ ಅಡಲ್ಸ್ ಇಂದ ಎಷ್ಟು ಇರುತ್ತಪ್ಪ ಅಂದ್ರೆ 40 ಮೀಟರ್ ಇರುತ್ತೆ. ಅದೇ ರೀತಿ ಮಹಿಳೆಯರಿಗೆ ಮಹಿಳೆಯರಿಗೆ 100 ಮೀಟರ್ ಎಷ್ಟಿರುತ್ತೆ? 100 ಮೀಟರ್ ಇರುತ್ತೆ. ಪುರುಷರಿಗೆ ಮತ್ತು ಅಂಡರ್ 17 ಎಷ್ಟಿರುತ್ತೆ? 110 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಮಹಿಳೆಯರಿಗೆ 100 ಮೀಟರ್ ಇರುತ್ತೆ. ಅಡಸ್ನ ಎತ್ತರ ಎಷ್ಟಪ್ಪ ಅಂತ ಹೇಳಿದ್ರೆ 0.84 ಮೀಟರ್. 0.84 ಮೀಟರ್. ಅಡಲ್ಸು ಅಷ್ಟೇ ಇರ್ತವೆ. ಅರ್ಥ ಆಯ್ತಾ? ಫಸ್ಟ್ ಗೆರೆಯಿಂದ ಕೊನೆಯದಕ್ಕೆ 13 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಅದಾದ್ಮೇಲೆ 8.5 ಮೀಟರ್ ಅಂತರ ಮಧ್ಯದಲ್ಲಿರುತ್ತೆ. ಅದಾದ್ಮೇಲೆ 8.50 ಮೀಟರ್ ಅಂದ್ರೆ ಕೊನೆಯ ಅಡಸ್ನಿಂದ ಕೊನೆಯ ಗೆರೆವರೆಗೆ ಇಷ್ಟಿರುತ್ತೆ. ನೆಕ್ಸ್ಟ್ ಅಂಡರ್ 17 ಬಾಲಕಿಯರಿಗೆ ಕೂಡ ಸೇಮ್ ಇರುತ್ತೆ. ಎತ್ತರ ಮಾತ್ರ ಎಷ್ಟಿರುತ್ತೆ? 0.762 ಮೀಟರ್. ಅಡಲ್ಸ್ ಅಷ್ಟೇ ಇರ್ತವೆ. ನೆಕ್ಸ್ಟ್ 13 ಮೀಟರ್ ಇರುತ್ತೆ. ಸೇಮ್ ಇದೆಲ್ಲ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಮಹಿಳೆ ಮತ್ತು ಎಲ್ಲ ವರ್ಗದ ಬಾಲಕಿಯರಿಗೆ 400 ಮೀಟರ್ ಎಷ್ಟಿರಪ್ಪ ಅಂತ ಹೇಳಿದ್ರೆ 400 ಮೀಟರ್ ಅಂತ ಇದಕ್ಕಿರುತ್ತೆ. ನೋಡಿ ಎತ್ತರ ಏನಾಗುತ್ತೆ? ಸೇಮ್ ಇರುತ್ತೆ. ಎಷ್ಟಿರುತ್ತೆ? 0.762 ಮೀಟರ್ ಇರುತ್ತೆ. ಅಡಲ್ಸ್ ಅಷ್ಟೇ ಇರುತ್ತೆ. ಮಧ್ಯ ಅಂತರ ಕೂಡ 45 ಮೀಟರ್, 30 ಮೀಟರ್ ಮತ್ತೆ 40 ಮೀಟರ್ ಇರುತ್ತೆ. 400 ಮೀಟರ್ ಮಹಿಳೆಯರಿಗೆಲ್ಲ. ಆದ್ರೆ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ 14 ವರ್ಷದೊಳಗಿರ್ತಲ್ಲ, ಪ್ರೈಮರಿ ಸ್ಕೂಲ್ ಇರ್ತಲ್ಲ, ಅವರಿಗೆ 80 ಮೀಟರ್ ಇರುತ್ತೆ. ಎಷ್ಟಿರುತ್ತೆ ಸ್ಪರ್ಧೆ? ಎಷ್ಟಿರುತ್ತೆ? 80 ಮೀಟರ್. ಇಲ್ಲಿ ನೋಡಲಿ ಹೇಳಲಿ. ಪುರುಷರಿಗೆ ಮತ್ತೆ ಅಂಡರ್ 17 ಸೇಮ್ ಇರುತ್ತೆ. ಯಾವುದು? 110 ಮೀಟರ್, 400 ಮೀಟರ್. ಆದ್ರೆ ಮಹಿಳೆಯರಿಗೆ ಅಂಡರ್ 17 ಗರ್ಲ್ಸ್ ಏನ್ ಮಾಡ್ತಾರೆ? 100 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಅಂಡರ್ 17 ಅವರಿಗೆ 80 ಮೀಟರ್ ಉದ್ದ ಇರುತ್ತೆ. ಅಂದ್ರೆ ಪ್ರೈಮರಿ ಸ್ಕೂಲ್ ಇರುತ್ತಲ್ಲ, ಅವರಿಗೆ ಅಡಸ್ನ ಎತ್ತರ ಎಷ್ಟರಪ್ಪ ಅಂದ್ರೆ 0.762 ಮೀಟರ್ ಇರುತ್ತೆ. ಫಸ್ಟ್ ಟೋಟಲ್ ಅಡಲ್ಸ್ ಎಷ್ಟಿರ್ತಾವಪ್ಪ ಅಂದ್ರೆ 8 ಇರ್ತವೆ. ಎಲ್ಲರಿಗೂ ಎಷ್ಟಿರ್ತವೆ? ಅಂಡರ್ 14 ಇಂದ ಮೇಲೆ 10 ಅಡಲ್ಸ್ ಇದ್ರೆ ಇವರಿಗೆ 8 ಅಡಲ್ಸ್ ಇರ್ತವೆ. ಸ್ಟಾರ್ಟಿಂಗ್ 12 ಮೀಟರ್ ಇರುತ್ತೆ. ಅದಾದ್ಮೇಲೆ ನಡುವಿನ ಅಂತರ 8 ಮೀಟರ್ ಇರುತ್ತೆ. ಅದಾದ್ಮೇಲೆ 12 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಇದು ವಿವಿಧ ಹಂತದಲ್ಲಿ ವಯೋಮಿತಿಗೆ ಅನುಗುಣವಾಗಿ ಅಡಲ್ಸ್ ಫಿಕ್ಸ್ ಮಾಡುವಂತ ಒಂದು ಅಳತೆಗಳು. ನೆಕ್ಸ್ಟ್ ನೋಡಿ, ಅದು ಅಡೆತಡೆ ಓಟಗಳ ನಿಯಮಗಳು ಏನೇನಿರ್ತವೆ? ಅಡೆತಡೆ ಓಟಗಳ ನಿಯಮಗಳು ಏನಿರ್ತವೆ ನೋಡಿ. ಓಣಿಯಲ್ಲಿ ಓಡುವ ಎಲ್ಲಾ ಓಟಗಾರರು ಮೊದಲನೆಯಿಂದ ಕೊನೆಯ ತನಕ ಒಂದೇ ತಮ್ಮ ಓಣಿಯಲ್ಲಿಯೇ ಅಡಲ್ಸ್ನ ಮೇಲೆ ಹಾರಿಕೊಂಡು ಓಡಬೇಕು. ಫಾರ್ ಎಕ್ಸಾಂಪಲ್ ಅಡಲ್ಸ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನಾವು 400 ಮೀಟರ್ ಟ್ರ್ಯಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಲೇನ್ ಕೊಟ್ಟಿರ್ತವೆ. ಎಷ್ಟು 8 ಇರ್ತವೆ? ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಲ್ಲಿ 8 ಇರ್ತವೆ. 8 ಅಥ್ಲೆಟಿಕ್ಸ್ ಓಡಬಹುದು. ಆ 8ಗೆ ಅನುಗುಣವಾಗಿ ಏನಾಗುತ್ತೆ ಅಂದ್ರೆ ಓಡುವ ನಿಯಮದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ನಂಬರ್ ಕೊಟ್ಟಿರ್ತೀವಿ. 1 2 3 4 5 6 ಅಂತ. ಅರ್ಥ ಆಯ್ತಾ? ಯಾವ ಓಣಿ ಫಿಕ್ಸ್ ಆಗಿರುತ್ತೆ ಅದೇ ಓಣಿಯಲ್ಲಿ ಓಡಬೇಕು. ಅರ್ಥ ಆಯ್ತಾ? ಓಡುವಾಗ ಅಡಲ್ಸ್ನ ಹಾರ್ಕೊಂಡು ಓಡಬೇಕು. ಅಡಲ್ಸ್ನ ಹಾರ್ಕೊಂಡು ಓಡೋದು ಹೆಂಗಪ್ಪ ಅಂತ ಹೇಳಿದ್ರೆ ಅದ್ರದ್ದೇ ಒಂದು ಮೆಥಡ್ ಇರುತ್ತೆ ನೋಡಿ. ಅಡೆತಡೆ ಓಟದ ಪಂದ್ಯಗಳಲ್ಲಿ ಮೂಲತಃ ವೇಗದ ಓಟಗಳು ಒಂದು ವಿಭಿನ್ನ ರೂಪವೆಂದು ಪರಿಗಣಿಸಲಾಗಿದೆ. ಮಾಮೂಲಿ ಓಡ್ತಿಲ್ವಾ? 100, 200, 400 ಮೀಟರ್ ಎಲ್ಲ ಓಡ್ತಾ ಇರ್ತೀವಿ ಅದಲ್ವಾ? ಈ ಓಟಗಳಿಗಿಂತ ವಿಭಿನ್ನವಾಗಿರುತ್ತದೆ. ಈ ಸ್ಪರ್ಧೆಯಲ್ಲಿ ಓಟಗಾರನ ವೇಗದ ಓಟದ ಮಾದರಿಯಲ್ಲಿ ಗರಿಷ್ಠ ವೇಗದಲ್ಲಿ ಓಡುತ್ತಾ ತನ್ನ ಓಣಿಯಲ್ಲಿ ಇಡಲಾದ ಅಡೆತಡೆಗಳನ್ನು ಅಂದ್ರೆ ಆ ಓಣಿಗಳಲ್ಲಿ ಈಗ ಅಡೆತಡೆಗಳು ಇಟ್ಟಿರ್ತಾರೆ. ಹಿಂಗೆ ಇದನ್ನೇನ್ ಮಾಡಬೇಕು ಅಂದ್ರೆ ಹಾರ್ಕೊಂಡು ಹೋಗ್ತಾ ಇರ್ಬೇಕು.
ಹಿಂಗೆ ಅಡೆತಡೆ ಇರುತ್ತಲ್ಲ, ಇದನ್ನ ಹರ್ಕೊಂಡು ಓಡ್ತಾ ಇರಬೇಕು. ನೋಡಿ, ಅಡೆತಡೆ ಓಡುವ ಪ್ರಾರಂಭದ ತಂತ್ರಗಳು ಏನೇನಿರ್ತವೆ ಅಂತ, ಅಡಲ್ಸ್ ಆಡ್ಬೇಕಾದ್ರೆ ಏನೇನಿರ್ತವೆ ಅಂತ. ವೇಗದ ಓಟದಲ್ಲಿ ಉಪಯೋಗಿಸುವಂತೆ ಅಡೆತಡೆ ಓಟಗಳಲ್ಲಿಯೂ ಕ್ರೌಚ್ ಬಗ್ಗೆಯಲ್ಲಿ ಸ್ಟಾರ್ಟಿಂಗ್ ಬ್ಲಾಕ್ ಅಂದ್ರೆ ಸ್ಟಾರ್ಟ್ ಮಾಡುವಂತ ಒಂದು ಸ್ಟಾರ್ಟಿಂಗ್ ಬ್ಲಾಕ್ ಇರುತ್ತೆ. ಆ ಬ್ಲಾಕ್ ನಟ್ ಉಪಯೋಗಿಸಿ ಪ್ರಾರಂಭ ಮಾಡಬೇಕು. ಇದು ಉತ್ತಮ ವೇಗದೊಂದಿಗೆ ಪ್ರಾರಂಭಿಕ ಗೆರೆಯಿಂದ ಮೊದಲನೇ ಅಡೆತಡೆ ಕಡೆಗೆ ಓಡಬೇಕು. ಅಂದ್ರೆ ನಾವು ಓಡಿಗಳಲ್ಲಿ ಹೆಂಗೆ ಮಾಡಿರ್ತೀವಿ ಅಲ್ಲೇ ಕೂಡ ಓಡ್ತಾ ಇರೋದು. ನೋಡಲಿ, ಪ್ರಾರಂಭದಿಂದ ಮೊದಲನೇ ಅಡೆತಡೆ ಓಡುವುದು ಹೇಗೆ ಅಂತ ಅಂದ್ರೆ ಪ್ರಾರಂಭದಿಂದ ಅಡೆತಡೆ ಓಟಗಳು ಹೇಗೆ ಓಡ್ತವೆ. ಅಡೆತಡೆ ಓಟಗಾರರು ಪ್ರಾರಂಭಿಕ ಗೆರೆಯಿಂದ ಮೊದಲನೇ ಅಡೆತಡೆ ತಲುಪಲು ಸಾಮಾನ್ಯವಾಗಿ 8 ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದ್ರೆ ನಾವು ಎಷ್ಟು ಮೀಟರ್ ಇಂದ ಫಸ್ಟ್ ಗೆರೆಯಿಂದ ಇಲ್ಲಿಗೆ ನೋಡಿ 13.72 45 ಮೀಟರ್ ಹೀಗೆ ಇರುತ್ತೆ. 100 ಮೀಟರ್ ಓಡಬೇಕು ಅಂತ ಹೇಳಿದ್ರೆ ಒಂದು 8 ಹೆಜ್ಜೆಯಲ್ಲೇ ಓಡ್ತಾ ಇರಬೇಕು. ಇದು ಅಡೆತಡೆ ಓಟಗಳಲ್ಲಿ ಬರುವಂತ ನಿಯಮಗಳು. ನೋಡಿ, ಯಾವುದೇ ಸ್ಪರ್ಧಿ ಕೆಳಗೆ ವಿವರಿಸಿದ ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ಆ ಸ್ಪರ್ಧೆಯನ್ನು ಅನರ್ಹಗೊಳಿಸಲಾಗುವುದು. ಅಡೆತಡೆ ಓಡಬೇಕಾದ್ರೆ ಅಡರ್ಸ್ ಬೀಳ್ಸ್ಕೊಂಡು ಹೋಗೋದು, ಅರ್ಥ ಆಯ್ತಾ, ಬೇರೆ ಟ್ರ್ಯಾಕಿಗೆ ಹೋಗೋದು, ಅರ್ಥ ಆಯ್ತಾ, ಬೇರೆ ಡಿಸ್ಟರ್ಬ್ ಮಾಡೋದು, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಸ್ಪರ್ಧೆಯಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇರ್ತಾರೆ. ನೋಡಲಿ, ಅಡೆತಡೆಯನ್ನು ಹಾರಿಕೊಂಡು ಹೋಗದಿದ್ದರೆ ಏನೇನಾಗುತ್ತೆ, ಅಡೆತಡೆ ಸುಮ್ಮನೆ ಪಕ್ಕದಲ್ಲಿ ಓಡಿಲ್ಲ ಹೋಗ್ಬಿಟ್ರೆ ಹಂಗೆಲ್ಲ ಓಡ್ಬೇಕಾದ್ರೆ ಆ ಟ್ರ್ಯಾಕಲ್ಲೇ ಓಡ್ತಾ ಇರಬೇಕು. ಅಡೆತಡೆ ಓಡಿಬಿಡಿರ್ತವಲ್ಲ ಅವನ್ನ ದಾಟಿಕೊಂಡು ಓಡ್ತಾ ಇರ್ಬೇಕಾಗುತ್ತೆ. ಅಡೆತಡೆಯನ್ನು ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲನ್ನು ಅಡರ್ಸ್ನ ಅಡ್ಡಪಟ್ಟಿಯ ಸಮತಟ್ಟಾದ ಅರ್ಥ ಆಯ್ತಾ ಕೆಳಗೆ ಮುಟ್ಟಿದರೆ ಅಥವಾ ಸೈಡ್ ಅಡಲ್ಸ್ ಮಾಡಿದರೆ, ಸೈಡ್ ಅಡಲ್ಸ್ ಅಂದ್ರೆ ಅಡಲ್ಸ್ ಇರುತ್ತಲ್ಲ ಅದರಿಂದ ಸೈಡ್ ಹೋದ್ರೆ ಅರ್ಥ ಆಯ್ತಾ, ಅಡಲ್ಸ್ನ ಕೈಯಿಂದ ಅಥವಾ ಕಾಲಿನಿಂದ ಉದ್ದೇಶಪೂರ್ವಕವಾಗಿ ಬೀಳಿಸಿದರೆ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ, ಅನರ್ಹಗೊಳಿಸಲು. ಈ ಅಡಲ್ಸ್ ತೆಗಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ದಾಟ್ಕೊಂಡೆ ಯಾವುದೇ ರೀತಿ ಅದ್ರ ಟಚ್ ಮಾಡ್ದಂಗೆ ಹೋಗ್ಬೇಕು. ಇದು ಅಡೆತಡೆ ಓಟಗಳ ನಿಯಮ ಮತ್ತು ರಚನೆ. ಅರ್ಥ ಹೇಳಿದ್ರು. ನೆಕ್ಸ್ಟ್ ನಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಅಡೆತಡೆ ಓಟದಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಅವರ ಅಚೀವ್ಮೆಂಟ್ ಏನು ಅನ್ನೋದು ನೆಕ್ಸ್ಟ್ ಇದೆ. ಮೊದಲು PT ಉಷಾ ಕೇಳಿದಿರಲ್ವಾ? ಓಕೆ, PT ಉಷಾ ಒಂದು ಕಾಲದಲ್ಲಿ ಒಂದು ಶ್ರೇಷ್ಠ ಅಥ್ಲೆಟಿಕ್ ಆಟಗಾರರಾಗ್ತಾರೆ. ಯಾವುದೇ ಒಂದು ಇವೆಂಟಿಗೆ ಭಾಗವಹಿಸಿದ್ರು ಕೂಡ ಪ್ರೈಸ್ ತರದೇ ಬರ್ತಾ ಇರಲಿಲ್ಲ. ನಮ್ಮ ಭಾರತಕ್ಕೆ ಅತ್ಯಂತ ಹೆಚ್ಚು ಕೀರ್ತಿ ತಂದಂತ ಕ್ರೀಡಾಪಟು. ಅರ್ಥ ಆಯ್ತಾ? ನೋಡಿ, PT ಉಷಾ ಅವರ ಪೂರ್ಣ ಹೆಸರು ಪಿಡಲಿಂಗುಳ್ ಕಟ್ಟಿ ಸೆಕೆಪೇಮಿಯರ್ ಅಂತ. ಅರ್ಥ ಆಯ್ತಾ? ಇದಕ್ಕೆ ಉಷಾ ಎಂದು ಇವರನ್ನು ಪಯೋಡಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದ್ರು. ಅರ್ಥ ಆಯ್ತಾ? ಹೆಸರಿನಿಂದ ಸಹ ಕರೆಯುತ್ತಾರೆ. ಉಷಾ 27 ಜೂನ್ 1964ರಲ್ಲಿ ಕೇರಳದ ಪಯೋಡಿ ಕುಂಜಿಕೋಡೆ ಜಿಲ್ಲೆಯಲ್ಲಿ ಜನಿಸಿರ್ತಾರೆ. ಯಾವ ಜಿಲ್ಲೆಯಲ್ಲಿ ಜನಿಸಿರ್ತಾರೆ? ಪಯೋಡಿ ಕುಂಜಿಕೋಡೆ. ಅರ್ಥ ಆಯ್ತಾ? 1944ರಲ್ಲಿ. PT ಉಷಾ ಭಾರತದ ಪ್ರಸಿದ್ಧ ಕ್ರೀಡಾಪಟು. ಅವರನ್ನ ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಕರೀತಾರೆ. ಕ್ವೀನ್ ಆಫ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಕರೀತಾರೆ. ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂದ್ರೆ ನೋಡಲಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂದ್ರೆ ಓಟದ್ದು ಮತ್ತೆ ಎಸೆತದ್ದು ಇವೆಲ್ಲ ಕೂಡ ಅದಕ್ಕೆ ಒಂದು ಟ್ರ್ಯಾಕ್ ಅಂಡ್ ಫೀಲ್ಡ್ ನ ರಾಣಿ ಅಂತ ಕೂಡ ಕರೀತಾರೆ. ನೋಡಲಿ, 1976ರಲ್ಲಿ ಕೇರಳದ ಸರ್ಕಾರವು ಪ್ರಾರಂಭಿಸಿದ ಮಹಿಳೆಯರ ಕ್ರೀಡಾ ಶಾಲೆಗೆ ಸೇರಿದ್ದರು. ನಮ್ಮಲ್ಲಿ ಪ್ರತಿ ಡಿಸ್ಟ್ರಿಕ್ಟಿಗೆ ಒಂದು ಕ್ರೀಡಾ ಶಾಲೆಗಳನ್ನ ಓಪನ್ ಮಾಡಿರ್ತಾರೆ. ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಅತ್ಯುತ್ತಮ ಕ್ರೀಡಾಪಟುಗಳು ಇರ್ತಾರೆ, ಅರ್ಥ ಆಯ್ತಾ, ಅಂತ ಕ್ರೀಡಾಪಟುಗಳನ್ನ ಶಾಲೆಯಲ್ಲಿ ತರಬೇತಿಗೊಳಿಸಿ ಮುಂದಿನ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯ ಮಟ್ಟದಲ್ಲಿ ಅವರ ಉತ್ತಮ ಕ್ರೀಡಾಪಟುಗಳನ್ನ ತಯಾರು ಮಾಡುವಂತ ಒಂದು ಶಾಲೆ ಬೇಕಿದೆ. ಆ ಕೇರಳದಲ್ಲಿ ಕೂಡ ಈ ಒಂದು ಕ್ರೀಡಾ ಶಾಲೆಗೆ ಸೇರಿಸಿ ಉತ್ತಮ ಕ್ರೀಡಾಪಟುಗಳನ್ನಾಗಿ ತಯಾರು ಮಾಡಿದ್ದಾರೆ. ಪ್ರಸ್ತುತ ಉಷಾ ರೈಲ್ವೆ ಉದ್ಯೋಗಿಯಾಗಿದ್ದು, ಅಂದ್ರೆ ಕೇಳಲಿ, ಈ ಮೊನ್ನೆ ಎಲ್ಲ ಕೇಳಿದ್ರಿ, ಈ ಅತ್ಯಂತ ಕ್ರೀಡಾಪಟುಗಳಲ್ಲಿ ಸಾಧನೆ ಮಾಡಿದಂತ ಏಷ್ಯನ್ ಗೇಮ್ಸ್ ಅಲ್ಲಿ ಮತ್ತೆ ಒಲಿಂಪಿಕ್, ಪ್ಯಾರಾ ಒಲಿಂಪಿಕ್ ಗೇಮ್ ನಲ್ಲಿ ಉತ್ತಮ ಸಾಧನೆ ಮಾಡಿದಂತ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಉದ್ಯೋಗ ಕೊಡ್ತಾರೆ.
ಅರ್ಥಾಯ್ತಾ? ಹಾಗೆ ಇವ್ರಿಗೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗವನ್ನ ಕೊಟ್ಟಿರ್ತಾರೆ. ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಕೇರಳದಲ್ಲಿ ನಡೆಸಿರ್ತಾರೆ. ಇವರು ಕೇಳ್ತಿರ್ತಾರೆ ಒಂದು ಈಗ ನಾವು ಸ್ಕೂಲ್ ನಡೆಸ್ತಾ ಇರ್ತೀವಿ ಪಾಠಕ್ಕೆ, ಹಾಗೆ ಸ್ಪೋರ್ಟ್ಸ್ ತಯಾರು ಮಾಡುವಂತ ಒಂದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಕ್ರೀಡಾ ಸ್ಕೂಲ್ನ ತರಬೇತಿ ಮಾಡಿ ಇವನ್ನ ಆ ಶಾಲೆಗೆ ಮುಖ್ಯಸ್ಥರನ್ನ ಮಾಡಿ ಶಾಲೆಯನ್ನ ನಡೆಸ್ತಾ ಇರ್ತಾರೆ. ಉತ್ತಮ ಕ್ರೀಡಾಪಟುಗಳನ್ನ ತಯಾರು ಮಾಡಲಿಕ್ಕೆ ಕ್ರೀಡಾ ತರಬೇತಿಯನ್ನ ಕೊಡ್ಲಿಕ್ಕೋಸ್ಕರ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅಂತ ಮೇಲಾಟಗಳಲ್ಲಿ ತರಬೇತಿ ಕೊಡುವಂತ ಒಂದು ಸ್ಕೂಲ್ ಓಪನ್ ಮಾಡಿ ಕ್ರೀಡಾಪಟುಗಳಿಗೆ ಮೇಲಾಟಗಳಲ್ಲಿ ತರಬೇತಿಯನ್ನ ಕೊಡ್ತಾ ಇರ್ತಾರೆ. ಇವರ ಕ್ರೀಡಾ ಸಾಧನೆಗಳು ಏನೇನಿರ್ತವೆ ಅಂತ ಅರ್ಥಾಯ್ತಾ? ಉಷಾ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ ನಲ್ಲಿ ಭಾಗವಹಿಸಿದಾಗ OM ನಂಬಿಯಾರ್ ಉಷಾರವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಕೋಚ್ ಆಗಿ ಕ್ರೀಡಾ ಜೀವನ ಪೂರ್ತಿ ತರಬೇತಿಯನ್ನು ನೀಡಿದರು. ಯಾರು? OM ನಂಬಿಯಾರ್. ಯಾರು? ನಂಬಿಯಾರ್. ಓಕೆ, ನಂಬಿಯಾರ್ ಅವರನ್ನ ಕೇಳಿ ನಾವೆಂಗೆ ನಿಮಗೆ ತರಬೇತಿ ಕೊಡ್ತಾ ಇರ್ತೀವಿ, ಗೇಮ್ಸ್ಗೆಲ್ಲ ಕೊಡ್ತಾ ಇರ್ತೀವಿ, ಹಾಗೆ ಹುಷಾರ್ ಅವರಿಗೆ ಫಸ್ಟ್ ಕ್ರೀಡಾ ತರಬೇತಿಯನ್ನ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಮಾಸ್ಕೋ ಒಲಿಂಪಿಕ್ ನಲ್ಲಿ ಅವರ ಸಾಧನೆಯನ್ನು ತೋರಿಸಿ ನವದೆಹಲಿ ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ, ಅರ್ಥಾಯ್ತಾ, 100 ಮೀಟರ್ 200 ಮೀಟರ್ ಈ ಒಂದು ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನ ಗಳಿಸಿರ್ತಾರೆ. ಅದಾದ ನಂತರ ಕರಾಚಿಯಲ್ಲಿ ನಡೆದ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 400 ಮೀಟರ್, ಅರ್ಥಾಯ್ತಾ, 400 ಮೀಟರ್ ಅಲ್ಲಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿ ಬಂಗಾರದ ಪದಕವನ್ನ ಗಳಿಸಿರ್ತಾರೆ. ಉಷಾ 13 ಬಂಗಾರದ ಪದಕವನ್ನು ATF ಕ್ರೀಡಾಕೂಟದಲ್ಲಿ ಗಳಿಸಿದ್ದಾರೆ. ATF ಕ್ರೀಡಾಕೂಟದಲ್ಲಿ 13 ಪದಕವನ್ನ ಗಳಿಸಿರ್ತಾರೆ. ಲಾಸ್ ಏಂಜಲ್ಸ್ ಒಲಿಂಪಿಕ್ ನಲ್ಲಿ 400 ಮೀಟರ್ ಹಡಲ್ಸ್, ಅರ್ಥಾಯ್ತಾ, ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಮೊದಲಿಗರಾಗಿ ಓಟವನ್ನು ಮುಕ್ತಾಯ ಮಾಡಿರ್ತಾರೆ. ಆದರೆ ಅಂತಿಮ ಹಂತದಲ್ಲಿ 4ನೇ ಸ್ಥಾನ ಪಡೆಯುತ್ತಾರೆ. ಅಂದ್ರೆ ನಾವೇನೀಗ ಈಟ್ಸ್ ಅಂತ ಮಾಡ್ತೀವಿ, ಹೌದಲ್ವಾ? ಈಟ್ಸ್ ಅಂತ ಮಾಡಿದಾಗ ನಾವು ಉತ್ತಮವಾದ ಸೆಲೆಕ್ಷನ್ ಆಟಗಾರನ ಕಾಣ್ತಾ ಇರ್ತೀವಿ. ಹಾಗೆ ಇವರು 4ನೇ ಸ್ಥಾನವನ್ನ ಪಡೆದಿರ್ತಾರೆ. 10ನೇ ಏಷ್ಯನ್ ಗೇಮ್ ಸಿಯೋಲ್ನಲ್ಲಿ ಏರ್ಪಡಿಸಿದ್ದು, ಅದರಲ್ಲಿ PT ಉಷಾ 4 ಬಂಗಾರದ ಪದಕ ಮತ್ತು 1 ಬೆಳ್ಳಿ ಪದಕವನ್ನ ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಗಳಿಸಿರ್ತಾರೆ. ಇವರು 5 ಬಂಗಾರದ ಪದಕಗಳನ್ನು ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಹೊಸ ದಾಖಲೆ ಅಂದ್ರೆ ನೋಡಿ, ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ 100 ಮೀಟರ್ ಎಷ್ಟು ಸೆಕೆಂಡ್ ಅಲ್ಲಿ ಮುಗಿಸಿರ್ತಾರೆ, 200 ಮೀಟರ್ ಎಷ್ಟು ಸೆಕೆಂಡ್ ಅಲ್ಲಿ ಮುಗಿಸಿರ್ತಾರೆ, ಹಿಂಗೆ ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಇವರು ಭಾಗವಹಿಸಿದ ಕ್ರೀಡಾಕೂಟದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾಖಲೆಯನ್ನು ಅಂದ್ರೆ ಕಡಿಮೆ ಅವಧಿಯಲ್ಲಿ ಅವರ ದೂರವನ್ನ ಕ್ರಮಿಸಿರ್ತಾರೆ ಅಂತ. ಇದು PT ಉಷಾ ಅವರ ಸಾಧನೆ. ಅದಾದ್ಮೇಲೆ ಏನೇನು ಪ್ರಶಸ್ತಿಗಳು ಬಂದು ಅಂತ ನೋಡಿ, 1985ರಲ್ಲಿ ಜಕಾರ್ತ್ನಲ್ಲಿ 6ನೇ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಚಾಂಪಿಯನ್ಶಿಪ್ 100 ಮೀಟರ್ 200 ಮೀಟರ್ 400 ಮೀಟರ್ 400 ಮೀಟರ್ ಹಡಲ್ಸ್, ಅದಾದ್ಮೇಲೆ 4x400 4x100 ಮೀಟರ್ಗಳಲ್ಲಿ ಕಂಚಿನ ಪದಕವನ್ನ ಪಡೆದರು. ನೋಡಿ, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಇಷ್ಟು ಪದಕವನ್ನ ಪಡೆದಿದ್ದಾರೆ. ಹೆಚ್ಚಿನ ಬಂಗಾರದ ಪದಕಗಳನ್ನು ಗಳಿಸಿದ ಮಹಿಳೆ ಎಂಬ ದಾಖಲೆಯನ್ನು ಅರ್ಥಿದೆ. ಈ ಒಂದು ಈವೆಂಟ್ ಅಲ್ಲಿ, ಒಂದು ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚು ಪದಕವನ್ನು ಗಳಿಸಿದ ಕ್ರೀಡಾಕೂಟವಾಗಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಇವರು 101 ಅಂತಾರಾಷ್ಟ್ರೀಯ ಪದಕಗಳನ್ನು ಪಡೆದಿರ್ತಾರೆ. ಎಷ್ಟು ಪಡೆದಿರ್ತಾರೆ? 101 ಅಂತಾರಾಷ್ಟ್ರೀಯ ಅಂದ್ರೆ ಕ್ರೀಡಾಕೂಟಗಳು ಯಾವ್ಯಾವು? ಏಷ್ಯನ್ ಕ್ರೀಡಾಕೂಟಗಳು, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್, ಅರ್ಥಾಯ್ತಾ, ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ನೋಡಲಿ ಈ ಸರ್ವಿಸ್ ಅಲ್ಲಿ ಎಷ್ಟು ಪದಕಗಳನ್ನು ಪಡೆದಿದ್ದಾರೆ? 101 ಪದಕಗಳನ್ನು ಪಡೆದು ಅತ್ಯಂತ ಶ್ರೇಷ್ಠ ಕ್ರೀಡಾಕೂಟವಾಗಿ ಹೊರಹೊಮ್ಮುತ್ತಾರೆ. ಇವರಿಗೆ ಏನೇನು ಪ್ರಶಸ್ತಿಗಳು ಬಂದವೆ ಅಂತ PT ಉಷಾ ಅವರಿಗೆ ಪ್ರಶಸ್ತಿಗಳು ಬಂದವೆ ನೋಡಿ. 1984ರಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ್ ಪ್ರಶಸ್ತಿ. ಅರ್ಜುನ್ ಪ್ರಶಸ್ತಿ ಯಾರಿಗೆ ಕೊಡ್ತೀವಿ ಗೊತ್ತಾ?
ಅತ್ಯಂತ ಶ್ರೇಷ್ಠ ಕ್ರೀಡಾಪಟುವಿಗೆ, ಸಾಧನೆ ಮಾಡಿದಂಥ ಕ್ರೀಡಾಪಟುವಿಗೆ ಅರ್ಜುನ್ ಪ್ರಶಸ್ತಿ ಕೊಡ್ತೀವಿ. ಅದೇ ಪದ್ಮಶ್ರೀ ಪ್ರಶಸ್ತಿ ಯಾರಿಗೆ ಕೊಡ್ತೀವಿ? ಪ್ರಜಾ ಪುರಸ್ಕಾರ ಅಂತ, ಅತ್ಯಂತ ಶ್ರೇಷ್ಠ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡದಂತ ಕ್ರೀಡಾಪಟುಗಳಿಗೆ ಏನ್ ಮಾಡ್ತೀವಿ? ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಹಿಂಗೆಲ್ಲ ಕೊಡ್ತಾ ಇರ್ತೀವಿ. 1985ರಲ್ಲಿ ಜಕಾರ್ತ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಪಟು ಅಂದ್ರೆ ಅವ್ರು ಹೆಚ್ಚು ಕಡಿಮೆ 6 ಪದಕವನ್ನ ಪಡೆದಿರ್ತಾರೆ. ಅರ್ಥ ಆಯ್ತಾ? ಈ ಕ್ರೀಡಾಕೂಟಗಳು ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಾವೆಲ್ಲ ವೀರಾಂಗನೆ ಪ್ರಶಸ್ತಿಗಳೆಲ್ಲ ಕೊಡ್ತೀವಿ ನೋಡಿದ್ವಿ ಕ್ರೀಡಾಕೂಟಗಳಲ್ಲಿ. ಹಂಗೆ ಅವ್ರಿಗೆ ಆ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತಿರ್ತಾರೆ. ನೆಕ್ಸ್ಟ್ 1984ರಿಂದ 1987ರವರೆಗೆ ಏಷ್ಯನ್ ಉತ್ತಮ ಕ್ರೀಡಾಪಟು ಅಂದ್ರೆ ಏಷ್ಯಾ ಖಂಡದಲ್ಲಿ ಇರುವಂತ ರಾಷ್ಟ್ರಗಳಿಗಿಂತ, ಏಷ್ಯಾ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ? ಖಂಡಗಳು ಎಷ್ಟಿದೆ ಹೋಗ್ಲಿ ಹೇಳಿ? 7 ಖಂಡಗಳಲ್ಲಿ ಏಷ್ಯಾ ಖಂಡಗಳಲ್ಲಿ ಬರುವಂತ ರಾಷ್ಟ್ರಗಳೆಲ್ಲ ಸೇರಿ ಒಂದು ಕ್ರೀಡಾಕೂಟಗಳು ಮಾಡ್ತೀವಿ. ಈ ಕ್ರೀಡಾಕೂಟಗಳ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಕೂಟ ಆಗಿರ್ತದೆ. ನೆಕ್ಸ್ಟ್, ಉತ್ತಮ ರೈಲ್ವೆ ಕ್ರೀಡಾಪಟುಗೆ ನೀಡುವ ಮಾರ್ಷಲ್ ಟಿಟೋ ಪ್ರಶಸ್ತಿ ಅಂತಂದ್ರೆ ಏನೋ ರೈಲ್ವೆ ಟ್ರ್ಯಾಕ್ ಅಲ್ಲಿ ರೈಲ್ವೆ ಒಂದು ಇಲಾಖೆಯಲ್ಲಿ ಅವರಿಗೆ ಉತ್ತಮ ಪ್ರಶಸ್ತಿಯನ್ನ ಕೂಡ ಮಾರ್ಷಲ್ ಟಿಟೋ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸಿಯೋಲ್ ಏಷ್ಯನ್ ಗೇಮ್ಸ್ ಉತ್ತಮ ಅಥ್ಲೆಟಿಕ್ಸ್ ಅಡಿಡಾಸ್ ಗೋಲ್ಡನ್ ಶೂ, ಅಡಿಡಾಸ್ ಶೂ ಬರ್ತದೆ ನೋಡಿದಿರಲ್ವಾ? ಶೂಗಳು ಅಡಿಡಾಸ್ ಶೂಸ್ ಅಂತ ಬರ್ತವೆ. ಅವರು ಒಂದು ಚಿನ್ನದ ಶೂನ ಇವರಿಗೆ ಪ್ರಶಸ್ತಿಯಾಗಿ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ 30 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕೇರಳ ಕ್ರೀಡಾ ಜರ್ನಲಿಸ್ಟ್ ಪ್ರಶಸ್ತಿ, ಉತ್ತಮ ಅಥ್ಲೆಟಿಕ್ಸ್ ವರ್ಲ್ಡ್ ಟ್ರೋಫಿ, ಅಥ್ಲೆಟಿಕ್ಸ್ ಆಗಿ ವರ್ಲ್ಡ್ ಟ್ರೋಫಿನ ಕೂಡ ಇವರು ಪ್ರಶಸ್ತಿಯಾಗಿ ಪಡೆದಿರ್ತಾರೆ. ಇದು PT ಉಷಾ ಅವರ ಒಂದು ಸಂಕ್ಷಿಪ್ತ ವರದಿ. ನೆಕ್ಸ್ಟ್ ಜಾನ್ ಅಕಿ ಬುವಾ, ಅರ್ಥ ಆಯ್ತಾ? ಇವರು ಕೂಡ ಉತ್ತಮ ಅಥ್ಲೆಟಿಕ್ ಕ್ರೀಡಾಪಟು ಅಂದ್ರೆ ಮೇಲಾಟಗಳಲ್ಲಿ ಭಾಗವಹಿಸಿದಂತ ಕ್ರೀಡಾಪಟು. ಇಪ್ಪತ್ನಾಲ್ಕನೇ ವಯಸ್ಸಿನ ಉಗಾಂಡ ರಾಷ್ಟ್ರ ಇದೆಯಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಜಾನ್ ಅಕಿ ಬುವಾ 400 ಮೀಟರ್ ಅಡಲ್ಟ್ ಓಟದಲ್ಲಿ ಮ್ಯೂಚುವಲ್ ಒಲಿಂಪಿಕ್ ನಲ್ಲಿ ದಾಖಲೆಯನ್ನ ಸ್ಥಾಪಿಸಿ ಕ್ರೀಡಾಪಟು. ಅರ್ಥ ಆಯ್ತಾ? 1972 ಒಲಿಂಪಿಕ್ ನಲ್ಲಿ ಅಕಿ ಒಬ್ಬ 400 ಮೀಟರ್ ಅಡಲ್ಟ್ ಓಟವನ್ನು 47.82 ಸೆಕೆಂಡ್ಗಳಲ್ಲಿ ಓಡಿ ಶ್ರೇಷ್ಠ ಓಟಗಾರರಾಗಿ ನೋಡಲಿ. ರಫ್ ಮ್ಯಾನ್ ಡೆವಿಲ್ ಕ್ಯಾಮರಿ ಅಕ್ಕಿ ಒಬ್ಬ ಹಿಂದಕ್ಕೆ ಹಾಕಿದರು. ಈ ಸಾಧನೆಗೆ ಸಹಾಯವಾಗಿದ್ದು ನೋಡಲಿ ಅದೃಶ್ಯ ತರಬೇತಿ ವಿಧಾನ. ಉಗಾಂಡದಲ್ಲಿ ಮಳೆ ಜಾಸ್ತಿ, ನೀರು ನಿಂತ ಮಾರ್ಗದಲ್ಲಿ ಓಡುವುದು. ಇವ್ರೇನ್ ಮಾಡ್ತಾ ಇದ್ರೆ, ಉಗಾಂಡ ಅಂತ ಹೇಳಿದ್ರೆ ಗುಡ್ಡಗಳ ಪ್ರದೇಶದಲ್ಲಿ, ಅರ್ಥ ಆಯ್ತಾ? ಕಪ್ಪು ಜನ ನೋಡಿದಿರಲ್ವಾ? ಆ ಜನದಲ್ಲಿ ಗುಡ್ಡಗಳ ಓಟಗಳಲ್ಲಿ ಜೀಬ್ರಗಳು ನೋಡಿದಿರಲ್ಲ, ಕುದುರೆ ಆಕಾರದಲ್ಲಿ ಜೀಬ್ರ ಪಟ್ಟಿ ಇರ್ತಾವ ನೋಡಿದಿಲ್ಲ? ಆ ಜೀಬ್ರವನ್ನ ಬೆನ್ನಡ್ತಾ ಇದ್ರಂತೆ. ಹಂಗೆ ಓಡಿ 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 ಏನಾಗುತ್ತೆ, ಇವ್ರದ್ದು ಕ್ರೀಡಾ ಸಾಧನೆ ಕೂಡ ಹೆಚ್ಚಾಗ್ತಾ ಇರುತ್ತೆ. ನೆಕ್ಸ್ಟ್ ಎಡ್ವಿನ್ ಮೋಸೆಸ್ ಅಂತ. ಎಡ್ವಿನ್ ಮೋಸೆಸ್ ಮೇರು ಒಲಿಂಪಿಕ್ ಚಾಂಪಿಯನ್ ಕ್ರೀಡಾಪಟುವಾಗಿದ್ದು ಕ್ರೀಡಾ ಸಂಘಟಕರ, ತಾಂತ್ರಿಕ ಸಲಹೆಗಾರ ಹಾಗೂ ಸುಪ್ರಸಿದ್ಧ ಕ್ರೀಡಾಪಟು. ಇವರು ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟಗಳ ಹಕ್ಕುಗಳ ಬಗ್ಗೆ ಹೋರಾಡಿದಂತ ವ್ಯಕ್ತಿ. ಅಂದ್ರೆ ಕ್ರೀಡಾಪಟುಗಳು ಏನ್ ಮಾಡ್ತಾರೆ, ಮಾದಕ ವಸ್ತುಗಳನ್ನ ಬಳಸ್ಬಿಟ್ಟು ಒಂದು ಸ್ಪೋರ್ಟಿವ್ ಆಗಿ ಅಂತೇಳಿ ಬಳಸ್ತಾರೆ, ಅದನ್ನ ನಿಷೇಧಗೊಳಿಸಿದಂತ ಒಬ್ಬ ವ್ಯಕ್ತಿ. ಇವರು ನೋಡಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ದಾಖಲೆಗಳನ್ನು ಮಾಡಿದ ಕ್ರೀಡಾಪಟು. ಇವರು ಇಂಜಿನಿಯರ್ ವೃತ್ತಿಯಲ್ಲಿ ತೊರೆದು ಸಂಪೂರ್ಣವಾಗಿ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ದು ಅಮೆರಿಕದ ಕಾಂಗ್ರೆಸ್ ಸರ್ಕಾರದಿಂದ ಕ್ರೀಡೆಗೆ ಸಂಬಂಧಪಟ್ಟ ಅಮೇಚ್ಯೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದರು. ಇವರ ಅಡಿಯಲ್ಲಿ ಅಮೆರಿಕದ ಕ್ರೀಡಾಪಟುಗಳಿಗೆ ಬೇಕಾದ ತರಬೇತಿ, ಆರ್ಥಿಕ ಸೌಲಭ್ಯಗಳು, ಅಮೇಚ್ಯೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ ಹಣದ ಸೌಲಭ್ಯ ಹಲವು ಕಡೆ ಬರುವಂತೆ ಮಾಡಿದರು. ಒಲಿಂಪಿಕ್ ಕಮಿಟಿಯ ಉಪಯುಕ್ತ ಸಲಹೆಗಳನ್ನು ಸ್ವೀಕರಿಸಿದ ಅಮೇಚ್ಯೂರ್ ಅಥ್ಲೆಟಿಕ್ಸ್ ಅಮೇಚ್ಯೂರ್ ಫೆಡರೇಷನ್ ಇಂದ
ಉತ್ತಮ ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಮೋಸೆಸ್ ಅಲ್ಸಿ ಮತ್ತು ಟ್ರ್ಯಾಕ್ ಅಂಡ್ ಫೀಲ್ಡ್ ಅನ್ನು ಪ್ರಥಮ ವಿಶ್ವ ಟೈಟಲ್ ಅನ್ನು ಪ್ರಥಮ ವಿಶ್ವ ಚಾಂಪಿಯನ್ ಪಡೆದು ಉತ್ತಮ ಸಾಧನೆ ಮಾಡಿದರು. ಲಾಸ್ ಏಂಜಲ್ಸ್ನಲ್ಲಿ ಒಲಿಂಪಿಕ್ ಗೇಮ್ನಲ್ಲಿ ಪ್ರಾರಂಭೋತ್ಸವದಲ್ಲಿ ಕ್ರೀಡಾ ಪ್ರಮಾಣವಚವನ್ನು ಕೂಡ ಸ್ವೀಕರಿಸಿದರು. ತಾಲೂಕು ಮಟ್ಟದಲ್ಲಿ ಸ್ಪೋರ್ಟ್ಸ್ ಹೋದಾಗ ಪ್ರಮಾಣವಚನ ಸ್ವೀಕರಿಸ್ತಾರಲ್ವಾ, ಹಾಗೆ ಒಲಿಂಪಿಕ್ ಕ್ರೀಡೆ ಕೂಡ ಇವರು ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ. ಇವರ ಕ್ರೀಡಾ ಜೀವನದಲ್ಲಿ ಅತ್ಯಂತ ಉತ್ತುಂಗ ಕ್ಷಣವಾಗಿದ್ದು ಕೆಲವು ದಿನಗಳ ನಂತರ 2ನೇ ಒಲಿಂಪಿಕ್ ಬಂಗಾರದ ಪದಕವನ್ನು ಪಡೆದರು. ಮೋಸೆಸ್ ಉತ್ತಮ ಕ್ರೀಡಾ ಆಡಳಿತಕಾರ, ಧೈರ್ಯವಂತ, ತಂತ್ರಗಾರಿಕೆ ಹಾಗೂ ಮಾರ್ಗದರ್ಶಕರಾಗಿದ್ದು ಡ್ರಗ್ಸ್ ವಿರುದ್ಧ ಹೋರಾಡಿದ ವ್ಯಕ್ತಿ. ಮಾದಕ ದ್ರವ್ಯದ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ತಗೊಳ್ಳೋದ್ರಿಂದ ಅದನ್ನ ಹೋರಾಡಿದರು. ಡ್ರಗ್ಸ್ ಟೆಸ್ಟಿಂಗ್ ಪರೀಕ್ಷೆಯಲ್ಲಿ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದರು. ಈ ಸ್ಪೋರ್ಟ್ಸ್ ಮ್ಯಾನಿಗೆ ಹೋದಾಗ ಈಗ ಕೆಲ ಸೀಮಿತವಾಗಿರ್ತವೆ, ಡ್ರಗ್ಸ್ ತಗೊಂಡಿದಾರ ಇಲ್ವಾ ಇವೆಲ್ಲ ಕೂಡ ಇದರಲ್ಲಿ ಇರ್ತವೆ. ಅರ್ಥ ಆಯ್ತಾ? ಹೀಗೆ ಹಲವು ಪ್ರಶಸ್ತಿಗಳನ್ನ ಪಡೆದು ಉತ್ತಾರೆ. ನೆಕ್ಸ್ಟ್ ಪುರುಷರ ಅಡೆತಡೆ ಓಟದಲ್ಲಿ ಪ್ರಸ್ತುತ ಸಾಧನೆಗಳು ಯಾರ್ಯಾರು ಅಂತಿದ್ದಾರೆ. ಈಗ ನೋಡಿ, ನಿಮ್ಗೆಲ್ಲ ಟೇಬಲ್ಸ್ ಕೊಟ್ಟಿದ್ದಾರೆ. ವಿಶ್ವದಲ್ಲಿ ಯಾರ್ಯಾರು, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಯಾರದು, ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಅರ್ಥ ಆಯ್ತಾ? ಇವೆಲ್ಲ ಒಂದು ಟೇಬಲ್ ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಓದ್ಕೊಂಡು ಪ್ರಶ್ನೆ ಉತ್ತರಗಳನ್ನ ಬರ್ಕೋಬರ್ತಾರೆ. ಅರ್ಥ ಆಯ್ತಾ? ನೋಡಿ, ಅಭ್ಯಾಸದಲ್ಲಿರೋ ಪ್ರಶ್ನೆ ಉತ್ತರಗಳು ಯಾವಪ್ಪ ಅಂದ್ರೆ PT ಉಷಾ ಅವರ ಮೊದಲ ಹೆಸರಿನಿಂದ ಕರೆಯುತ್ತಿದ್ದರು. ಎಂತ ಎಕ್ಸ್ಪ್ರೆಸ್? ಓಕೆ. ಜಾನ್ ಅಕ್ಯೂಬಿ ಅವರ ಡ್ಯಾಶ್ ಮೀಟರ್ ಅಡತೋಟದಲ್ಲಿ ಒಲಿಂಪಿಕ್ ದಾಖಲೆಯನ್ನು ಸ್ಥಾಪಿಸಿದ ಕ್ರೀಡಾಪಟು. ಎಡ್ವರ್ಡ್ ಮೋಸನ್ ಎಂಬ ದಾಖಲೆಯನ್ನು ಡ್ಯಾಶ್ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು. ವಂದಿಸಿ ಬರೀ ಜಡಸ್ನ ಪಾದದ ಗರಿಷ್ಠ ಉದ್ದ ಎಷ್ಟರಪ್ಪ ಅಂದ್ರೆ 1.7 ಸೆಂಟಿಮೀಟರ್. ನೆಕ್ಸ್ಟ್, ಅಡಸ್ನ ಅಡ್ಡಪಟ್ಟಿಯ ಅಗಲ ಎಷ್ಟಿರುತ್ತೆ? ಅಡ್ಡಪಟ್ಟಿ ಅಗಲ 7 ಸೆಂಟಿಮೀಟರ್. ಅಡಸ್ನ ಪಾದದ ಗರಿಷ್ಠ ತೂಕ 70 ಸೆಂಟಿಮೀಟರ್. ಅಡಸ್ನ ಅಡ್ಡಪಟ್ಟಿಯ ದಪ್ಪ 1 ರಿಂದ 2.5 ಸೆಂಟಿಮೀಟರ್. ಮಹಿಳೆಯರ ಅಡಸ್ ಮೀಟರ್ ಅಗಲ ಎತ್ತರ 0.762 ಮೀಟರ್. ಅಡಸ್ನ ರಚನೆಯನ್ನು ವಿವರಿಸಿ. ಅಡಸ್ನ ಸ್ಪರ್ಧೆಯ ನಿಯಮ ಉಲ್ಲಂಘನೆಯನ್ನು ತಿಳಿಸಿ. PT ಉಷಾ ಅವರ ಕ್ರೀಡಾ ಸಾಧನೆಗಳನ್ನು ತಿಳಿಸಿ. ಇದು ಹಲವಾರು ಪ್ರಶ್ನೆಗಳಿದ್ದಾವೆ, ಅವಕ್ಕೆಲ್ಲ ಓದ್ಕೊ ಬಂದು ನೆಕ್ಸ್ಟ್ ಆಕ್ಟಿವಿಟೀಸ್ಗೆ ರೆಡಿ ಆಗುತ್ತೆ. ಅಡೆತಡೆ ಓಟಗಳು, ಸ್ಪರ್ಧಾ ಓಟಗಳಲ್ಲಿ ಕೂಡ ಇದು ಒಂದು ಸ್ಪರ್ಧಾ ನಿಯಮಗಳು.